ಇಡೀ ದೇಶವೇ ಕಾಯ್ತಾ ಇತ್ತು ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ. ಬಹುಶಃ ಅದಕ್ಕೆ ಮುಹೂರ್ತ ಬಂದಿದೆ. ನಾಳೆ ಚುನಾವಣಾ ಆಯೋಗ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ. ನಾಳೆನೇ ಲೋಕಸಭೆ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ನಾಳೆ ದಿನಾಂಕ ಘೋಷಣೆ ಆಗುತ್ತೆ. ನಾಳೆ ಸರಿಸುಮಾರು ಮಧ್ಯಾಹ್ನದ ವೇಳೆಗೆ ಆಯೋಗ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದೆ. 4 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಗುತ್ತೆ. ಅದರ ಜೊತೆಗೆ ಲೋಕಸಭೆಯ ಜೊತೆಗೆ ವಿಧಾನಸಭಾ ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗುತ್ತೆ. 4 ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ, ಸಿಕ್ಕಿಂ, ಒಡಿಶಾ, ಅರುಣಾಚಲ ಪ್ರದೇಶ ಈ 4 ಕಡೆಗೆ ವಿಧಾನಸಭಾ ಚುನಾವಣೆಗೆ ಅದಕ್ಕೂ ಕೂಡ ದಿನಾಂಕ ಘೋಷಣೆ ಆಗುತ್ತೆ. ಅಂತೂ ಇಂದು ಲೋಕಸಭೆ ಕುರುಕ್ಷೇತ್ರಕ್ಕೆ ನಾಳೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಚುನಾವಣಾ ಆಯೋಗ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅದರಲ್ಲಿ ದಿನಾಂಕ ಘೋಷಣೆ ಮಾಡ್ತಾರೆ. ಇನ್ನಷ್ಟು ಈಗ ರಾಜಕೀಯ ಪಾರ್ಟಿಗಳು ಅಲರ್ಟ್ ಆಗಿಬಿಡ್ತವೆ. ಇನ್ನಷ್ಟು ಬಿರುಸಿನ ಚಟುವಟಿಕೆಗಳಿಗೆ ಇದು ಕಾರಣ ಆಗುತ್ತೆ. ಇವತ್ತು ಮತ್ತು ನಾಳೆ ಒಳಗಡೆಗೆ ಅದೆಷ್ಟು ಶಂಕುಸ್ಥಾಪನೆಗಳಾಗ್ತವೋ, ಅದೆಷ್ಟು ಭರವಸೆಗಳನ್ನು ಕೊಡ್ತಾರೋ, ಯಾರ್ಯಾರು ಏನೇನು ಆಶ್ವಾಸನೆಗಳು ಕೊಡ್ತಾರೆ ನೋಡೋಣ. ಯಾಕಂದರೆ ಒಂದು ಸಾರಿ ಈ ರೀತಿ ಚುನಾವಣೆ ಘೋಷಣೆ ಆದ ಮೇಲೆ ಯಾವುದು ಶಂಕುಸ್ಥಾಪನೆಗಳಿಲ್ಲ, ಯಾವುದೇ ನಾವು ಈ ಗ್ಯಾರಂಟಿ ಆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಂಗಿಲ್ಲ. ಅದರ ಮೊದಲೇನೇ ಎಲ್ಲವೂ ಕೂಡ ಘೋಷಣೆ ಆಗಬೇಕು. ಈಗ ಅದಕ್ಕೆ ಕಾಂಪಿಟೇಷನ್ ಶುರುವಾದರೂ ಕೂಡ ಆಶ್ಚರ್ಯ ಇಲ್ಲ. ನಾಳೆನೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾಳೆನೇ ಮುಹೂರ್ತ ಫಿಕ್ಸ್ ಆಗುತ್ತೆ. ನಾಳೆ 3 ಗಂಟೆಗೆ ಇಡೀ ದೇಶ ಕಾಯ್ತಾ ಇದೆ ಡೇಟ್ ಯಾವಾಗ ಅನ್ನುವಂಥದ್ದು. ಲೋಕಸಭಾ ಚುನಾವಣೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಕೂಡ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಇಡೀ ದೇಶವೇ ಕುತೂಹಲದಿಂದ ಕಾಯ್ತಿದ್ದಂತಹ ದಿನಗಳು ಬಂದಿದೆ. ಮುಖ್ಯವಾಗಿ 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆ ಮಾರ್ಚ್ 10ರಂದು ಘೋಷಣೆ ಆಗಿತ್ತು. 6 ದಿನಗಳ ಆದರೂ ಕೂಡ ಯಾಕೆ ಘೋಷಣೆ ಆಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ರು. ಈಗ ಕುತೂಹಲ ತಣಿದಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೀತಾ ಇದೆ. ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಕಳೆದ ಲೋಕಸಭಾ ಚುನಾವಣೆ 2019ರ ಲೋಕಸಭಾ ಚುನಾವಣೆಯಲ್ಲಿ 7 ಹಂತಗಳಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಚುನಾವಣೆ ನಡೆದಿತ್ತು. ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತಂದ್ರೆ 1-2 ಹಂತದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. 7ರಿಂದ 8 ಹಂತದಲ್ಲಿ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ಈ ಬಾರಿ ಎಷ್ಟು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಕಳೆದ ಬಾರಿ ಚುನಾವಣೆಯಲ್ಲಿ ಏಪ್ರಿಲ್ 11ರಂದು ಮೊದಲ ಹಂತದಲ್ಲಿ ಚುನಾವಣೆ ನಡೆದಿತ್ತು. ಮೊದಲ ಹಂತದ ಮತದಾನ ನಡೆದಿತ್ತು. ಮೇ 19ರಲ್ಲಿ ಕೊನೆಯ ಹಂತದ ಅಂದ್ರೆ 7ನೇ ಹಂತದ ಮತದಾನ ನಡೆದಿತ್ತು. ಈ ಬಾರಿ ಯಾವಾಗ ನಡೆಯುತ್ತೆ, ಎಷ್ಟು ಹಂತದಲ್ಲಿ ಮತದಾನ ನಡೆಯುತ್ತೆ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಮೇ 23ರಂದು ಫಲಿತಾಂಶ ಬಂದಿತ್ತು. ಈ ಬಾರಿ ಯಾವಾಗ ಫಲಿತಾಂಶ ಬರುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಮುಖ್ಯವಾಗಿ ಮೇ 27ರ ಒಳಗಾಗಿ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಕೂಡ ಮುಗಿದು ಹೋಗಬೇಕಾಗಿದೆ. ಹಾಗಾಗಿ ಮೇ 26ರ ಒಳಗಾಗಿ ಚುನಾವಣಾ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಎಷ್ಟು ಹಂತದಲ್ಲಿ ಚುನಾವಣೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಲೋಕಸಭಾ ಚುನಾವಣೆಯ ಜೊತೆಗೆ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಕೂಡ ಲೋಕಸಭೆಯ ಚುನಾವಣೆ ಒಟ್ಟಿಗೆ ನಡೆಯುತ್ತೆ. ಮುಖ್ಯವಾಗಿ ಆಂಧ್ರ ಪ್ರದೇಶ, ಒಡಿಶಾ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಈ ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಘೋಷಣೆ ಮಾಡಲೇಬೇಕಿದೆ. ಇನ್ನು ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಬಗ್ಗೆಯೂ ಕೂಡ ಚುನಾವಣೆ ಘೋಷಣೆ ಆಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇರುವಂತಹದ್ದು. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಚುನಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಆಯುಕ್ತರುಗಳು ಹೋಗಿ ನಿರಂತರವಾಗಿ ಸಭೆಯನ್ನ ಮಾಡಿದ್ರು. ಜಮ್ಮು ಕಾಶ್ಮೀರದ ಚುನಾವಣೆ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಮುಖ್ಯವಾಗಿ 4 ವಿಧಾನಸಭಾ ಚುನಾವಣೆಯ ಜೊತೆಗೆ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗುತ್ತೆ. ಮತ್ತೆ ನಾಳೆಯಿಂದಲೇ ಏನು ನೀತಿ ಸಂಹಿತೆ ನಾಳೆ ಮಧ್ಯಾಹ್ನದ 3 ಗಂಟೆಯಿಂದಲೇ ಜಾರಿ ಆಗುವಂತಹದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಅದಾದ ಮೇಲೆ ನಿಜಕ್ಕೂ ಏನು ಅಂತಂದರೆ ಇನ್ನು ಈ ಟೈಮ್ ಏನಿದೆಯಲ್ಲ, ಈ ಟೈಮಲ್ಲಿ ಸಾಕಷ್ಟು ಸಂಗತಿಗಳು ಗರಿಗೆದಿರ್ತವೆ.
ಏನೇನು ಆಗಬೇಕು ಏನು ಎತ್ತ, ಯಾಕಂದರೆ ಇನ್ನೂ ಕೆಲವೊಂದು ಕಡೆಗೆ ಯಾರ್ಯಾರು ಅಭ್ಯರ್ಥಿಗಳು ಏನು ಎತ್ತ ಅದು ಕೂಡ ಫೈನಲ್ ಆಗಿಲ್ಲ, ಎಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಏನಂದರೆ ಯಾರ್ಯಾರು ಏನೇನು ಘೋಷಣೆ ಮಾಡಬೇಕು ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆಗೆ ಮಾತ್ರ. ಅದಾದಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿ ಬರುತ್ತೆ. ಪ್ರತಿಯೊಂದು ವಿವರಗಳು ಕೂಡ ಖರ್ಚು ವೆಚ್ಚ ಬಾಬ್ತು ಎಲ್ಲ ವಿವರಗಳನ್ನು ಕೂಡ ಚುನಾವಣಾ ಆಯೋಗ ಇನ್ನು ಮೇಲಿಂದ ಲೆಕ್ಕ ಹಾಕುತ್ತೆ.